ನಿಮ್ಮ ಹೆಸರೇನು ಅಣ್ಣ? ಸುರೇಶ್ ಅಂತ. ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಸುರೇಶು. ಯಾವ ಊರಿನವರು? ಮಂಡಕ್ನಳ್ಳಿ. ಯಾವ ಜಿಲ್ಲೆಗೆ ಬರುತ್ತೆ? ಮಂಡ್ಯ ಜಿಲ್ಲೆ. ಯಾವ ತಾಲೂಕು? ಕೇರಳ ತಾಲೂಕು. ಈಗ ನೀವು ತಿಥಿ ಕಾರ್ಯಕ್ಕೆ ಮಾತ್ರ ತಮಟೆ ಬಿಡಿತೀರಾ, ಬೇರೆ ಬೇರೆ ಕಾರ್ಯಗಳಿಗೂ ಬಿಡಿತೀರಾ? ಎಲ್ಲ ಕಾರ್ಯಕ್ಕೂ ಬಿಡಿತೀವಿ ನಾವು. ದೇವ್ರ ಕಾರ್ಯ, ತಿಥಿ ಕಾರ್ಯ ಅಂದರೆ ನೀವು ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆ ಕಡೆ ತಿಥಿ ಕಾರ್ಯ ಮತ್ತು ದೇವರ ಕಾರ್ಯ, ಹಾಗೆ ದೇವ್ರ ಕುಣಿತ, ಎಲ್ಲ ಹಬ್ಬ ಹರಿದಿನಗಳಲ್ಲೂ ಕೂಡ ನಿಮ್ಮ ತಮಟೆನ ಜೊತೆಗೆ ನೀವು ಯಾವ್ಯಾವ ಶಬ್ದಗಳನ್ನು ಬಾರಿಸ್ತೀರಿ? ತಮಟೆ ಮಾತ್ರ ಬಾರಿಸ್ತೀರಾ? ತಮಟೆ, ವಾದ್ಯ, ಕಲರನೇಟು, ಸಾಕ್ಷ್ಯಪನ್ನು, ನಾದಸ್ವರ, ಓಕೆ, ಆಲ್ರೌಂಡು. ನಾದಸ್ವರ, ತಮಟೆ ಶಬ್ದ, ಹೀಗೆ ಎಲ್ಲ ಇದ್ರ ವಾದ್ಯಗಳಲ್ಲೂ ನುಡಿಸ್ತೀರಾ? ಓಕೆ. ಒಂದು ದಿನಕ್ಕೆ ಎಷ್ಟು ಚಾರ್ಜ್ ತಗೋತೀರಾ ಅಣ್ಣ? ನಮಗೆ ನೈಟು ಬೆಳಗ್ಗೆ, ಈಗ ಸಂಜೆ ಬಂದರೆ ನಾಳೆ ಸಂಜೆ ಬರ್ತೀವಿ ಮನೆಗೆ. 2,000 ರೂಪಾಯಿ ಒಬ್ಬೊಬ್ಬರಿಗೆ 2,000. ಎಷ್ಟು ನಿಮ್ಮ ತಂಡದಿಂದ ಎಷ್ಟು ಜನ ಇದ್ದಾರೆ ಸುರೇಶ್ ಅಣ್ಣರೇ? ನಮ್ಗೆ ಹೆಚ್ಚಿಗೆ ಒಂದು 40 ಜನ ಇದ್ವಿ ನಾವು ಒಟ್ಟಿಗೆ. 40 ಜನ ಅಂದರೆ ಈಗ ತಿಥಿ ಕಾರ್ಯ ಅಂದರೆ 40 ಜನ ಬೇಕಾಗೋದಿಲ್ಲ ಅಲ್ವಾ? 2 ಜನ ಸಾಕು. ಇಬ್ಬರಿಗೆ ಅಂದರೆ ಒಂದು ದಿನಕ್ಕೆ ಇಬ್ಬರು 2 ಅಂದರೆ 4,000 ರೂಪಾಯಿ ನಿಮಗೆ ಹಣ ಬೇಕಾಗ್ತದೆ. ಬಡತನ ಇದ್ದರೆ 1,000 ತಗೋತೀರಾ? ಆಗಲಿ. ಯಾರಾದರೂ ನೋಡಿ ಸ್ನೇಹಿತರೆ, ನೀವು ಈಗ ನೋಡ್ತಾ ಇರ್ಬೋದು ಈ ವ್ಯಕ್ತಿಯನ್ನು, ಸುರೇಶ್ ಅಣ್ಣ ಅಂತೇಳಿ, ಭಾಳ ಆತ್ಮೀಯರು. ತಿಥಿ ಕಾರ್ಯಗಳು, ಹಾಗೆ ಯಾವುದಾದ್ರು ಹಬ್ಬ ಹರಿದಿನಗಳಲ್ಲಿ ತಮಟೆಗಳನ್ನು ಬಡಿಯೋದಕ್ಕೆ, ಹಾಗೆ ನಾದಸ್ವರವನ್ನು ನುಡಿಸೋದಕ್ಕೆ ಇವರು ಸಿಗ್ತಾರೆ. ಇವರ ಸ್ವಂತ ಊರು ಮೂಲತಃ ಹಾಸನ ಜಿಲ್ಲೆಯ ಚಂದ್ರಾಪಟ್ಟಣ ತಾಲೂಕಿನಲ್ಲಿರುವಂಥ ಮಂಡಕ್ಕನಹಳ್ಳಿ ಅಂತ ಹೇಳಿ ಇವರು ಗ್ರಾಮ. ಇವರು ಬಹಳ ತುಂಬ ಕಲಾವಿದರು. ನಿಮಗೆ ಬೇಕಾದಲ್ಲಿ ಇವರನ್ನು ಸಂಪರ್ಕಿಸಿ. ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಹೇಳ್ತೀರಾ? ಹೇಳ್ತೀನಿ, ಹೇಳಿ. ನಂಬರ್ ಹೇಳ್ಬಿಡಪ್ಪ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 7 9 7 5 5 3 0 8 8 5 5 8 8 8 8. ಧನ್ಯವಾದಗಳು ಸುರೇಶ್ ಅಣ್ಣರೇ, ಒಳ್ಳೆಯದಾಗಲಿ.